ಅಯ್ಯಪ್ಪ, ಅದೆಲ್ಲ ನನ್ನ ಕೈಲಾಗಲ್ಲ. ಏನ್ ತಮಾಷೆ ಮಾಡ್ತಿದ್ರಾ? ಏಜಿಗೆ ಊಟ ಮಾಡ್ಸೋದು ಅಂದ್ರೆ? ನೀವೇನ್ ಮೇಡಮ್ ಹಿಂಗ್ ಮಾತಾಡ್ತಿದ್ದೀರಾ? ತಮಾಷೆ ಮಾಡಕ್ಕಿದ್ದೇನು ಕಾಮಿಡಿ ಕಿಲಾಡಿಗಳು ಪ್ರೋಗ್ರಾಮ? ನಾನೇ ನನ್ಗೋಸ್ಕರ ಮಾಡ್ತಿದ್ದೀನ? ಅಜ್ಜಿಗೋಸ್ಕರ ಮಾಡ್ತಿದ್ದೀನಿ. ಈ ಬೆಂಗಳೂರು ವೆದರ್ನಲ್ಲಿ ಬೆಳಿಗ್ಗೆ ಚಳಿಯಲ್ಲಿ, ಮಧ್ಯಾಹ್ನ ಬಿಸಿಲಲ್ಲಿ, ರಾತ್ರಿ ಮಳೆಯಲ್ಲಿ ಬೆಂದು ನೊಂದು ನೆಂದು ಪಾಪ ಅಜ್ಜಿ ಆರೋಗ್ಯ ಹಾಳಾದ್ರೆ ಆ ಪಾಪ ನಿಮ್ಮನ್ನು ಸುಮ್ಮನೆ ಬಿಡುತ್ತೆ ಮೇಡಮ್? ಅಣ್ಣ, ನೀವು ಸುಮ್ಮನೆ ಹೀಗೆಲ್ಲ ಹೇಳ್ಬೇಡಿ, ನಂಗೆ ಅಳುನೇ ಬರುತ್ತಪ್ಪ. ನಿಮ್ಗೆ ಎಮೋಷನಲ್ ಡೈಲಾಗ್ ಹೇಳಿದಾಗ ಬರೋ ಅಳು ನಂಗೆ ಏಜಸ್ ಅನ್ನು ನೋಡಿದ್ರೇನೆ ಬರುತ್ತೆ. ಆದ್ರೆ ನಾನೇನ್ ಮಾಡ್ಲಿ, ಅಜ್ಜಿ ಆಸೆ ಪಡ್ತಿದ್ದಾರಲ್ವಾ, ನನ್ ಸೊಸೆ ನನ್ನ ಮಗನ್ಗೆ ಕೈ ತುತ್ತು ತಿನ್ನಿಸ್ಬೇಕು, ಅದನ್ನ ನಾನು ನೋಡ್ಬೇಕು, ಆವಾಗ್ಲೇ ನಾನು ಊಟ ಮಾಡೋದಂತ ಹೇಳ್ತಿದ್ದಾರಲ್ಲ. ಅಣ್ಣ, ನಿಮಗೆ ಯಾಕೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ? ಹುಲಿಗೆ ಹುಲ್ ತಿನ್ಸು ಅಂತ ಹೇಳಿ ನಾನು ತಿನ್ನಿಸ್ತೀನಿ, ಆದ್ರೆ ಏಜಿಗೆ ಊಟ ತಿನ್ಸದ ಆಗಲ್ಲಪ್ಪ, ಆಗಲ್ಲ. ಆಯ್ತು ಮೇಡಮ್, ಆಯ್ತು. 100 ಕನಸುಗಳನ್ನ ಹೊತ್ಕೊಂಡು ಬಂದೆ, ಆದ್ರೆಲ್ಲ ನುಚ್ಚು ನೂರಾಗಿ ಬೆಚ್ಚ ಬೆರಗಾಗೋಯ್ತು. ಈ ಮನೇಲಿ ನಾನೊಂಥರ ಮೃದಂಗ ತರ ಆಗ್ಬಿಟ್ಟಿದ್ದೀನಿ. ಈ ಕಡೆ ಬಾಸ್ ಬಾರಿಸ್ತಾರೆ, ಈ ಕಡೆ ನೀವು ಬಾರಿಸ್ತಿದ್ದೀರಾ. ಅದು ಸಾಲದು ಅಂತ ಅಜ್ಜಿ ಭಕ್ತ ಕುಂಬಾರ ಸಿನಿಮಾದಲ್ಲಿ ಅಣ್ಣವರು ತುಳಿದಂಗ ನನ್ನನ್ನು ತುಳಿತಾ ಇದ್ದಾರೆ. ಆಗ್ಲಿ ಮೇಡಮ್, ಆಗ್ಲಿ. ಈ ಮನೆಯಲ್ಲಿ ನಿಮ್ಮನ್ನು ಒಂದು ಮಾಡೋ ಕೆಲಸ, ಅಜ್ಜಿನ ಒಳಗ್ ಕರೆಯೋ ಕೆಲಸದಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆದ್ರೆ ಒಂದು ಹೆಲ್ಪ್ ಮೇಡಮ್, ನನ್ನ ಪ್ರಾಣ ಹೋದ್ಮೇಲೆ ನಮ್ಮ ಮನೆಯವ್ರಿಗೊಂದು ಫೋನ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಮೇಡಮ್, ಗುಡ್ ಬೈ. ಅಣ್ಣ. ಮೇಡಮ್, ನಮ್ಮಿಂದ ನಿಮಗೆ ಯಾಕೆ ತೊಂದರೆ? ನೀವು ಡಿನ್ನರಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ತುತ್ತಾನೆ ತಿನ್ನಿಸ್ಬೇಕು. ನಾನೇನೋ ಒಂದು ಪ್ಲಾನ್ ಮಾಡ್ತೀನಿ. ಓಕೆ ಮೇಡಮ್. ಈ ನಿಂಬೆ ಹಣ್ಣು ನನ್ನ ಪಾಲಿಗೆ ಬರೀ ಹಣ್ಣಲ್ಲ, 70 ಕೋಟಿ ಸಿಗೋ ಬೀಗದ ಕೀ. ಸ್ವಾಮೀಜಿಗಳು ಮಂತ್ರಿಸ್ಕೊಟ್ಟಿರೋ ಈ ನಿಂಬೆ ಹಣ್ಣೇನೋ ನನ್ನ ಕೈಗೆ ಸಿಕ್ತು. ಆದರೆ ಅವ್ರು ಹೇಳಿದ ಪ್ರಕಾರ ಇದನ್ನ ಜ್ಯೂಸ್ ಮಾಡಿ ಏಜಿಗೂ ಲೀಲಾಗೂ ಕುಡಿಸ್ಬೇಕು ಅಂದ್ರು. ಹೇಗೆ ಕುಡಿಸೋದು? ಏನ್ ಮಾಡ್ಲಿ? ಈ ಹೆಣ್ಮಕ್ಳ ಬುದ್ಧಿ ನನಗೆ ಗೊತ್ತಿಲ್ವಾ? ಒಂದು ಫೋನು, 2 ಕಣ್ಣೀರಿನ ಹನಿ, 3ನೇದು ಒಳ್ಳೆ ಮಾತು. ಲೀಲಾ ಫೋನ್ ಮಾಡಿ, ಲೀಲಾ ನಾನು ಮಾಡಿದ ತಪ್ಪಾಯ್ತಮ್ಮ, ನನ್ನ ತಪ್ಪನ್ನ ಕ್ಷಮಿಸ್ಬಿಟ್ಟು ಈ ಅಮ್ಮನ ನೋಡಕ್ ಬರಲ್ವೇನೆ ಅಂತ 2 ಕಣ್ಣೀರಿನ ಹನಿ ಹಾಕಿದ್ರೆ, ಅಮ್ಮ ನೀನ್ ಯಾಕಮ್ಮ ತಪ್ಪಾಯ್ತು ಅಂತ ಕೇಳ್ತೀಯ, ನಾನು ಮನೆಗೆ ಬರ್ತೀನಮ್ಮ ಅಂತ ಹೇಳಿ ಗಂಡನ್ ಕರ್ಕೊಂಡು ಮನೆಗೆ ಬರ್ತಾಳೆ. ಅವಳು ಬರ್ತಿದ್ದ ಹಾಗೆ, ಅಯ್ಯೋ ಕಂದ ಬಿಸಿಲಲ್ಲಿ ಬಂದಿದ್ಯಾ, ಏನು ನಿನಗೆ ಸ್ವಲ್ಪ ಶರ್ಬತ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇದೇ ನಿಂಬೆ ಹಣ್ಣಿನ ಹಿಂಡಿ ಅವರಿಬ್ರಿಗೂ ಜ್ಯೂಸ್ ಮಾಡ್ಕೊಡ್ತೀನಿ. ಇಬ್ರು ಕುಡಿತಾರೆ. ಸತಿ ಪತಿಯಲ್ಲಿ ಕಲಹ, ನನಗೆ ಬರುತ್ತೆ 70 ಕೋಟಿ ವರಹ. ಅಯ್ಯೋ ಅಯ್ಯೋ, ಖುಷಿನ ತಡ್ಕೊಳಕ್ ಆಗ್ತಿಲ್ವೇ? ಹೌದು, ಈ ನಿಂಬೆ ಹಣ್ಣನ್ನ ಎಲ್ಲಿ ಬಚ್ಚಿಡ್ಲಿ? ಈ ನಿಂಬೆ ಹಣ್ಣು ಇಡೋ ಜಾಗ ಅಡಿಗೆ ಮನೆನಲ್ಲೇ ಇಡಬೇಕು. ನಾನು ಇಲ್ಲೆಲ್ಲಾದ್ರೂ ಇಟ್ಟು ಅದನ್ನ ಯಾರಾದ್ರೂ ನೋಡಿ ಅವ್ರಿಗೆ ಡೌಟ್ ಬಂದು ನನ್ನನ್ನು ನೋ ನೋ ನೋ, ಇನ್ನ ಕರೆಕ್ಟ್ ಆದ ಜಾಗ ಅಡಿಗೆ ಮನೆ, ಅಲ್ಲೇ ಇಡ್ತೀನಿ. ಓಕೆ, ಎಸ್. ಅಯ್ಯೋ ದೇವ್ರಿ, ಅದ್ ಯಾವ ಮುಹೂರ್ತದಲ್ಲಿ ನಾನು ಅಜ್ಜಿಗೆ ಪ್ಲಾನ್ ಕೊಟ್ನೋ, ಇಲ್ಲಿಂದ ಉಸಿರು ಹೇಳ್ಕೊತಿದ್ದೀನಿ ಅನ್ನೋದೇ ಮರ್ತು ಬಿಡಿ ರೇಂಜ್ಗೆ ಭಯ ಆಗ್ತಿದೆ. ಅಯ್ಯೋ ದೇವ್ರೆ, ಅಜ್ಜಿ ಡಿನ್ನರ್ ಪ್ಲಾನ್ ಒಂದು ಸಕ್ಸಸ್ ಮಾಡಪ್ಪ. ಲೀಲಾ ಮೇಡಮ್,
ನಾನು ಈ ಮನೇಲಿ 3ನೇ ಮಹಾಯುದ್ಧ ನಡೆಯುತ್ತೆ ಅನ್ನೋ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ನೀವು ಒಳ್ಳೆ ಟೆರೇಸ್ ಮೇಲೆ ಹಪ್ಪಳ ಒಣಗಾಕಿ ಕಾಯ್ತಾ ಕೂರೋರ್ ಥರ ಕೂತಿದ್ದೀರಲ್ಲ ಮೇಡಮ್. ಅಣ್ಣ ನಂಗೆ ತುಂಬಾ ಭಯ ಆಗ್ತಾ ಇದೆ. ಅವ್ರು ಪರ್ಫೆಕ್ಟು, ನಾನು ಎಡವಟ್ಟು. ಈ ಎಡವಟ್ಟು ರಾಣಿ ಕೈಯಿಂದ ಊಟ ಮಾಡಿಸೋದು ಅಂದ್ರೆ ಭಯ ಆಗಲ್ವಾ? ಭಯದ ನಿಜವಾದ ಅರ್ಥ ಗೊತ್ತಿರೋದು ನನಗೆ ಮಾತ್ರ. ಈಗ ನೀವು ನಾನು ಹೇಳಿರೋ ಕೆಲಸ ಮಾಡಿಲ್ಲ ಅಂದ್ರೆ ಏಜಿ ಸರ್ ಮನೆಯಲ್ಲಿ ಅಮಾಯಕ ಯುವಕನೊಬ್ಬನ ಆತ್ಮಹತ್ಯೆ ಅಂತ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬಂದ್ಬಿಡುತ್ತೆ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಅಜ್ಜಿಗೋಸ್ಕರನಾದ್ರೂ ಏಜಿ ಸರ್ನ ಊಟ ಕರ್ಕೊಂಡು ಬನ್ನಿ. ನೋಡಿ ಎಲ್ಲ ರೆಡಿ ಇದೆ, ಜ್ಯೂಸ್ ಒಂದು ಇಡಬೇಕು, ಫ್ರೂಟ್ ಫ್ಲೇವರ್ಸ್ ಎಲ್ಲ ರೆಡಿ ಇದೆ. ಪ್ಲೀಸ್ ಹೋಗಿ ಮೇಡಮ್, ಅವ್ರು ಕರ್ಕೊಂಡು ಬನ್ನಿ. ಈ ಜ್ಯೂಸ್ನ ಆ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಈಜೆ ಅದನ್ನು ಕುಡಿಯೋ ಹಾಗೆ ಮಾಡಿದ್ರೆ ಕೈ ತುತ್ತು ಕೊಡೋ ಲೀಲಾ ಕೆನ್ನೆಗೆ ಈಜೆ ಬಾರಿಸೋದನ್ನು ನಾನು ಕಣ್ಣಾರೆ ನೋಡ್ಬೋದು. ಸರಿ ಆಯ್ತು. ಏನು ವಿಶ್ವರೂಪ್, ಎಲ್ಲ ಕೆಲಸನೂ ಒಬ್ಬರೇ ಮಾಡ್ತಿದ್ದೀರಲ್ಲ? ಹೇಳಿದ್ರೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಿದ್ವಪ್ಪ. ಏನಿವತ್ತು ಬಸ್ ರಿವರ್ಸ್ ಗೇರಲ್ಲಿ ಬರ್ತಿದ್ಯಲ್ಲ? ಪರವಾಗಿಲ್ಲ ಮೇಡಮ್, ನಾನು ಇರೋದೇ ಕೆಲಸ ಮಾಡಕ್ಕಲ್ವಾ. ಓಕೆ ಮೇಡಮ್, ನಂಗೆ ಟೈಮ್ ಆಗ್ತಿದೆ, ಆಮೇಲೆ ಸಿಗ್ತೀನಿ. ವಿಶ್ವರೂಪ್, ಶೂಲೆಸ್ ಬಿಚ್ಚೋಗಿದೆ. ಮಿಸ್ ಆದ್ರೆ ಕೈಯಲ್ಲಿರೋದೆಲ್ಲ ಕೆಳಗ್ ಬೀಳತ್ತೆ. ಓಕೆ ಮೇಡಮ್, ಯಾರ ಮುಂದೆ ಬಿದ್ರು ಏಜಿ ಸರ್ ಮುಂದೆ ಮಾತ್ರ ಬೀಳಬಾರ್ದು. ನಾವು ಬೀಳೋದ್ರ ಜೊತೆಗೆ ಅವರಿಂದನೂ ಬೀಳುತ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ವಾ? ಓ ಹೌದಲ್ಲ, ಕತ್ಲಲ್ಲಿ ಕಾಣಿಸ್ಲಿಲ್ಲ. ಸರಿ, ನೀನು ಹೋಗು. ನನಗೊಬ್ಬನಿಗೆ ಕಣ್ಣು ಮಂಜಾಗಿದೆ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಎಲ್ರಿಗೂ ಆಗಿದೆ. ಓಕೆ ಮೇಡಮ್. ಈಜಿ ಜ್ಯೂಸ್ ಕುಡಿದ್ರೆ ನೀಲನ್ ಕತೆ ಅಷ್ಟೇ. ಓಂ 70 ಕೋಟಿ ನಮಃ. ಓಂ 70 ಕೋಟಿ ನಮಃ. ಓಂ 70 ಕೋಟಿ ನಮಃ. ಅಮ್ಮ, ಏನಮ್ಮ ಮಾಡ್ತಿದ್ಯಾ? ಇದೇನಿದು ಹೊಸ ಅವತಾರ? ಮಾತು ಆಡಲ್ವಾ? ಅಯ್ಯೋ, ಮಾತಾಡ್ತೀನಮ್ಮ, ಮಾತಾಡ್ತೀನಿ. ಏನೇ ನಿಂದು ಜಾನ ಭಂಗ ಮಾಡ್ಬಿಟ್ಟಿಯಲ್ಲೇ. ಈ ಮನೆಗೆ ಒಳ್ಳೇದಾಗ್ಲಿ ಅಂತ ತಪಸ್ ಮಾಡ್ತಾ ಇದೆ, ಅದನ್ನೇ ಭಂಗ ಮಾಡ್ಬಿಟ್ಟೆ. ಏನ್ ವಿಷಯ ಹೇಳು? ನೀನೇನಾದ್ರೂ ಮಾಡ್ಕೋ, ರಾತ್ರಿಗೆ ಅಡ್ಗೆ ಇಲ್ಲ, ನಾನೇ ಮಾಡ್ತೀನಿ. ಏನ್ ಮಾಡೋದು ಅಂತ ಹೇಳು. ಒಂದ್ ಹೊತ್ತಿಗೆ ಅನ್ನ ಸಾಂಬಾರು ಪಲ್ಯನ ಮಾಡಕ್ಕಾಗತ್ತೇನೆ? ಹೋಗಿ ಉಪ್ಪಿಟ್ಟು ಪುಳಿಯೋಗರೆನ ಮಾಡು. ಇದನ್ನ ಕೇಳೋಕೆ ತಪಸ್ಸನ್ನೇ ಭಂಗ ಮಾಡ್ಬಿಟ್ಲು. ಛೇ! ಸರಿ ಸರಿ, ತಾವು ಮುಂದುವರ್ಸಿ. ಏನ ತಪಸ್ಸು? ಓ ಕೋಟಿ ನಮಃ. ಇಜೆ ಫ್ರೀ ಇದ್ದೀರಾ? ಹೇಳು. ಒಂದು ಡೌಟ್ ಇತ್ತು, ಅದನ್ನ ಕ್ಲಾರಿಫೈ ಮಾಡ್ಕೋಬೇಕಿತ್ತು.
ಏನು? ಮಕ್ಕಳು ಊಟ ಮಾಡಕ್ಕೆ ಹಠ ಮಾಡಿದ್ರೆ ಏನು ಮಾಡಬೇಕು? ತುಂಬ ಪುಟ್ಟ ಮಕ್ಕಳಾದರೆ ಅವ್ರಿಗೇನು ಬೇಕೋ ಅದನ್ನು ಮಾಡಬೇಕು. ವಯಸ್ಸಾದವ್ರು ಹಠ ಮಾಡಿದ್ರೆ? ಮಕ್ಕಳು ವಯಸ್ಸಾದರು ಇಬ್ಬರು ಒಂದೇ ಕ್ಯಾಟಗರಿ. ಅವ್ರಿಗೂ ಏನು ಬೇಕೋ ಅದನ್ನು ಕೊಟ್ಟು ಊಟ ಮಾಡಿಸ್ಬೇಕು. ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಬಂದೆ. ನಿನ್ನ ಪ್ರಶ್ನೆಗೂ ಉತ್ತರಕ್ಕೂ ಸಂಬಂಧನೇ ಇಲ್ಲ. ನನಗೆ ಊಟ ಬೇಡ, ನೀ ಹೋಗು. ಇಲ್ಲ, ಈಗಲೇ ಬರಬೇಕು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀ ಹೋಗು. ಆಗಲ್ಲ, ಊಟ ರೆಡಿ ಇದೆ, ಮೊದಲು ಊಟ ಮಾಡಿ, ಆಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಒತ್ತಾಯ ಮಾಡ್ತಿಲ್ಲ, ಇದು ಅಜ್ಜಿ ಆರ್ಡರು. ನಾವಿಬ್ರು ಊಟ ಮಾಡೋದನ್ನ ಅವ್ರು ನೋಡ್ಬೇಕಂತೆ, ನೋಡಿದ್ರೆ ಅವ್ರು ಊಟ ಮಾಡ್ತಾರಂತೆ. ನೀವೇ ಹೇಳಿದ್ದು ತಾನೆ, ವಯಸ್ಸಾದವ್ರಿಗೆ ಅದೇನ್ ಬೇಕು ಕೊಟ್ಬಿಟ್ಟು ಊಟ ಮಾಡಿಸ್ಬೇಕು ಅಂತ. ನಾನು ನಿಮಗೆ ಫೋರ್ಸ್ ಮಾಡ್ತಿಲ್ಲ, ಬನ್ನಿ ಹೆಜ್ಜೆ, ಪ್ಲೀಸ್. ಅಜ್ಜಿ, ತಿನ್ನಿಸ್ಲೇಬೇಕಾ? ಹಾ, ಅದೇನ್ ಮಾಡ್ತೀಯೋ ನೋಡಮ್ಮ. ವಯಸ್ಸಾದ ಮುದುಕಿ, ನಿನ್ನಿಂದ ಉಪವಾಸ ಬೀಳ್ಬೇಕೋ ಬೇಡವೋ ಯೋಚನೆ ಮಾಡಮ್ಮ. ಅಯ್ಯಬ್ಬಾ ಅಜ್ಜಿ, ಬೇಡ, ಉಟ್ಬೇಡ ಉಟ್ಬೇಡ. ಅಜ್ಜಿ ಏನಾಯ್ತು? ಏನು ಅಂತ ಹೇಳೋದಮ್ಮ, ವಯಸ್ಸಾಗ್ತಾ ಆಗ್ತಾ ಹೊಟ್ಟೆ ಹಸುವು ತಡಿಯಕ್ಕಾಗೋದಿಲ್ಲ. ದೇಹ ಸವಿತಾ ಸವಿತಾ ಹೀಗೆ ತಾನೇ ಆಗೋದು. ನನ್ನ ಹಣೆಲಿ ಇದೇ ಬರ್ದಿದ್ರೆ ನಾನು ಏನ್ ತಾನೇ ಮಾಡಕ್ಕಾಗುತ್ತೆ? ಅಜ್ಜಿ, ನೀವು ಈ ಥರ ಎಲ್ಲ ಮಾತಾಡಬೇಡಿ, ನನ್ನ ಕರಳು ಚುರುಕ್ ಅನ್ನುತ್ತೆ, ಪ್ಲೀಸ್. ಅನ್ಸುತ್ತಲ್ವಾ? ಮತ್ತಿನ್ಸು. ಈಗ್ಲೇ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ. ನೀನು ಅಲ್ಲಿ ಒಂದು ತುತ್ತು ತಿನ್ಸಿದ್ರೇನೆ ನಾನು ಇಲ್ಲಿ ಒಂದು ತುತ್ತು ತಿನ್ನೋದು. ದೇವ್ರೆ, ಒಂದೇ ಅಟೆಂಪ್ಟಲ್ಲಿ ಜೀ ಕನ್ನಡ ಆಡಿಷನ್ ಬೇಕಾದರೂ ಕ್ಲಿಯರ್ ಮಾಡ್ಬೋದು, ಆದರೆ ಏಜೆಗೆ ತುತ್ತು ತಿನ್ಸೋದಾ? ಚಿಕ್ಕ ಪಾಪುನ ಚಂದಮ್ಮ ತೋರಿಸ್ಬಿಟ್ಟು ತುತ್ತು ತಿನ್ಸಕ್ಕೆ, ಅಥವಾ ಪೇಷಂಟಾ ಪನಿಷ್ಮೆಂಟ್ ಕೊಟ್ಬಿಟ್ಟು ತುತ್ತು ತಿನ್ಸಕ್ಕೆ? ಏನಪ್ಪ ಮಾಡಲಿ ನಾನು? ಅಯ್ಯಪ್ಪ. ಮೇಡಮ್ ಎಲ್ಲ ರೆಡಿನಾ? ವಿಶ್ವರೂಪ್, ನಾರ್ಮಲ್ ಆಗಿ ನಮ್ಮ ಹಾರ್ಟು ಎಷ್ಟು ಸ್ಪೀಡಲ್ಲಿ ಬರ್ಕೊಡುತ್ತೆ? ನನ್ನ ಪ್ರಕಾರ 70 to 80 ಮೇಡಮ್. ಅಯ್ಯೋ, ಮತ್ತೆ ನಂದ್ಯಾಕೆ ಇಷ್ಟು ಜೋರಾಗಿ ಬಡ್ಕೋತಾ ಇದೆ? ಇದೆ ಬಡಿತ ಜೋರಾಗಿದೆ, ಇದೆ ಬಡಿತ ಜೋರಾಗಿದೆ. ವಿಶ್ವರೂಪ್. ಓಕೆ ಮೇಡಮ್. ಮೇಡಮ್, ಆಲ್ ದ ಬೆಸ್ಟ್. ನಾನು ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಅಯ್ಯೋ, ಏನಂತೆ ಅಮ್ಮಂದು ಹೊಸ ಕಂಡೀಷನು? ನಾನು ನಿಮಗೆ ಊಟ ಮಾಡಿಸಿದ್ನ ಅಜ್ಜಿ ನೋಡ್ಬೇಕಂತೆ, ಅದು ನೋಡಿದ್ರಷ್ಟೇ ಅವ್ರು ಊಟ ಮಾಡ್ತಾರಂತೆ. ವಾಟ್? ನಾನು ನಿಮಗೆ ಊಟ ಮಾಡಿಸಿದ್ನ ಅಜ್ಜಿ ನೋಡ್ಬೇಕಂತೆ, ಅದು ನೋಡಿದ್ರಷ್ಟೇ ಅವ್ರು ಊಟ ಮಾಡ್ತಾರಂತೆ. ಈಜೆ ಅಜ್ಜಿ ಬಂದ್ರು, ನೋಡ್ತಾ ಇದಾರೆ. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ. ಆಹಾಹಾ,
ಚಿತ್ರಾನ್ನ ತುಂಬಾ ಗಮ್ಮಂತ ಇದೆ ಕಡೆ, ಕುಡಿಲಿ. ಹಾ ಅಮ್ಮ ಯಾವಾಗ್ಲೂ ಆ ಯೂಟ್ಯೂಬ್ ಅಲ್ಲಿ ಈ ಸೆಲೆಬ್ರಿಟಿಗಳ ವಯಸ್ಸೆಷ್ಟು ಆಸ್ತಿ ಎಷ್ಟು ಅನ್ನೋದನ್ನೇ ನೋಡ್ತಿರ್ತೀಯ. ಮೊದ್ಲು ಆ ಮೊಬೈಲ್ ನ ಪಕ್ಕಕ್ಕಿಟ್ಟು ಬಿಸಿ ಇರುವಾಗ್ಲೇ ಊಟ ಮಾಡಮ್ಮ. ನೋಡೇ, ಇನ್ನೊಬ್ರು ಬೆಳೆಯೋದನ್ನ ನೋಡಿ ಕಲಿಬೇಕು, ಆಗ್ಲೇ ನಾವು ಬೆಳಿಬೇಕು ಅನ್ನೋ ಹುಮ್ಮಸ್ ಬರೋದು. ಈಗ ನೋಡು, ನಾನು ಈ ವಯಸ್ಸಿನಲ್ಲೂ ಎಷ್ಟು ಛಲದಿಂದ ಇದ್ದೀನಿ. ನನ್ನ ನೋಡಿ ಕಲೀರಿ. ಈ ವಯಸ್ಸಿನಲ್ಲೇ ಅಯ್ಯೋ ಇರೋದ್ರಲ್ಲೇ ಜೀವನ ಮಾಡ್ಕೊಳ್ಳೋಣಮ್ಮ, ಇಷ್ಟೇ ತೃಪ್ತಿ ಸಾಕು ಅಂತೀರ. ಇದಕ್ಕೇನು ಹೇಳಿ, ಹೋಗ್ ತಿಂತೀನಿ. ಕಲಿತೀನಿ. ಮೊದ್ಲು ನೀನ್ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು. ಆಯ್ತು. ಚೆನ್ನಾಗಿ ಮಾಡಿದ್ಯಾ ಕಣೆ ಚಿತ್ರಾನ್ನ. ಗುಡ್. ರೇವತಿ, ನೀನ್ ತಿನ್ನಲ್ವೇನೆ? ಇಲ್ಲಮ್ಮ, ಮಧ್ಯಾಹ್ನ ತಿಂದಿದ್ದೆ, ಇನ್ನ ಗಂಟ್ಲಲ್ಲಿದೆ. ಹಸ್ವಾದ್ರೆ ಆಮೇಲೆ ತಿಂತೀನಿ. ಅದು ಸರಿ ಬಿಡು, ದುಡ್ಡು ಕೊಟ್ರೆ ಜೇಬೆಲ್ಲೋ ಪಾಕೆಟ್ನೆಲ್ಲ ಇಟ್ಕೊಳ್ತೀವಿ, ಆದ್ರೆ ಊಟ ಮಾತ್ರ ಹಾಗಲ್ಲ. ಸಾಕು ಅನಿಸ್ದಾಗ ಅಮೃತ ಕೊಟ್ರು ಬೇಡ ಅಂತೀವಿ. ಸೇವೆ ನಡೀತಿದೆ, ನಡೀಲಿ. ಜ್ಯೂಸ್ ಯಾವಾಗ ಕುಡಿಸ್ತಾಳೆ ಅಂತ ನಾನು ನೋಡ್ತೀನಿ. ಲಕ್ಷ್ಮಿ, ಬಾಯಿಲೆ. ಬಂದೆ ಅಜ್ಜಿ. ನೀನು ಊಟ ಮಾಡು. ಬೇಡ ಅಜ್ಜಿ, ಬೇಡ. ಅಲ್ಲ, ಹೋಗ್ಲಿ ಜ್ಯೂಸ್ ಆದ್ರೂ ಕುಡಿ. ಬೇಡ 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 ಬೇಡ.
ಹುಣಸೆ ಹುಳಿ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡಿದ್ಯಾ. ನಿಂಬೆಹಣ್ಣು ಎಲ್ಲಿತ್ತೆ? ಅಯ್ಯೋ ನಾನು ಎಲ್ಲ ಕಡೆ ಹುಡುಕ್ತೆಮ್ಮ, ಸಿಗ್ಲೇ ಇಲ್ಲ. ಆಮೇಲೆ ಅಲ್ಲೇ ಅಡ್ಗೆ ಮನೆ ಒಳಗಡೆ ಎಲ್ಲೋ ಬಿದ್ದಿತ್ತು, ತಗೊಂಡ್ ಹಾಕ್ತೆ. ಲೇ, ಆ ನಿಂಬೆಹಣ್ಣು ಹಾಕಿದ್ದೀನಿ. ಒಳ್ಳೆ ರಸ ಇತ್ತು. ನಾಳೆಯಿಂದ ಅದೇ ಅಂಗಡಿಲಿ ತರ್ಬೇಕಮ್ಮ. ಅಯ್ಯೋ ಪಾಪಿ, ಬಚ್ಚಿಟ್ಟಿರೋ ನಿಂಬೆ ಹಣ್ಣನ್ನ ಬಿದ್ದಿದೆ ಅಂತ ಅನ್ಕೊಂಡು ಚಿತ್ರಾನ್ನ ಮಾಡಿ ನನ್ಗೆ ತಿನ್ನಿಸ್ಬಿಡ್ಲಲ್ಲಪ್ಪ ದೇವ್ರೆ ಇವಳು. ನೀನ್ ತಿಂದ್ಯಾ? ಇಲ್ಲಮ್ಮ. ತಿನ್ಬೇಡ, ನೀನ್ ತಿನ್ಬೇಡ. ಏನೋ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ ತಡೆ. ನೀನ್ ತಿನ್ಬೇಡ ನೀನು. ಲಕ್ಷ್ಮಿ ಬಾಯಲ್ಲಿ. ಹಾ ಬಂದೆ ಏಜೆ. ಅಮ್ಮ ಹೇಳ್ತಾ ಇದಾರಲ್ಲ, ತಗೋ ಇದನ್ನು. ಇದಾ ಬೇಡ ಏಜೆ. ಕುಡಿಚೋ ಇಲ್ವೋ ಈಗ?